ಸ್ವಾಗತ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ಸೆಕೆಂಡ್ PUC ಸ್ಟೂಡೆಂಟ್ಸಿಗೋಸ್ಕರ ಮತ್ತೊಂದು ಪ್ರಾಬ್ಲಮ್ ತೊಗೊಂಡು ಬಂದೆ. ಅದು ಯಾವುದು ಅಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪ್ನಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಸತಿ ಏನು ಮಾಡ್ತಾರೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಲಿಕ್ಕೆ ಕೇಳ್ತಾರೆ. ಯೂಸ್ವಲ್ ಆಗಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟೇ ಬರುತ್ತೆ. ಒಂದೊಂದು ವರ್ಷದೊಳಗೆ ಏನು ಮಾಡ್ತಾರೆ ಬ್ಯಾಲೆನ್ಸ್ ಶೀಟ್ ಕೂಡ ಕೇಳೋ ಸಾಧ್ಯತೆ ಇರ್ತದೆ. ಹಾಗಾಗಿ ಎರಡೂ ಇಂಪಾರ್ಟೆಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನು ಇಂಪಾರ್ಟೆಂಟ್, ವಿತ್ ಬ್ಯಾಲೆನ್ಸ್ ಶೀಟ್ ಕೂಡ ಇಂಪಾರ್ಟೆಂಟು. ಹಿಂದಿನ ವಿಡಿಯೋದಾಗ ನಾನು ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಂಗೆ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನ ಹೇಳಿದ್ದೀನಿ. ಈ ವಿಡಿಯೋದೊಳಗೆ ಬ್ಯಾಲೆನ್ಸ್ ಶೀಟ್ ಹೆಂಗೆ ಪ್ರಿಪೇರ್ ಮಾಡಬೇಕು ಆಸ್ ಪರ್ ದ ಶೆಡ್ಯೂಲ್ 3 ಆಫ್ ದ ಕಂಪ್ನೀಸ್ ಆಕ್ಟ್ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ ನಿಮಗೆ. ಮೊದಲೊಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಪ್ರಾಬ್ಲಮ್ನಾಗ ಏನೇನು ಕೊಟ್ಟಾರ ಇನ್ಫಾರ್ಮೇಷನ್ ಅನ್ನೋದನ್ನ ನೋಡ್ಕೊಂಬೋಣ. From the following information of Karnataka Limited, prepare balance sheet of the company as on 31/3/2025 as per Schedule 3 of the Companies Act 2013 ಅಂತ ಹೇಳಿ. As it is ನಮಗೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳ್ಯಾರ Schedule 3 of the Companies Act 2013 ಅಂತ ಹೇಳಿ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ನಿಮ್ಗೆ ಆಸ್ ಎ ಕಾಮರ್ಸ್ ಸ್ಟೂಡೆಂಟ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದ. ಬ್ಯಾಲೆನ್ಸ್ ಶೀಟ್ ಒಳಗೆ ಯೂಸ್ವಲ್ ಆಗಿ ಏನು ಅಂತಂದ್ರೆ ಒಂದು ಅಸೆಟ್ಸ್ ಮತ್ತು ಲೈಬಿಲಿಟೀಸ್ ಅಂತ ಇದ್ದೇ ಇರ್ತಾವೆ. ಇಲ್ಲೇನು ಅಂತಂದ್ರೆ ಶೆಡ್ಯೂಲ್ 3 ಪ್ರಕಾರ ಏನ್ ಮಾಡಿದಾರ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ನ ಟೋಟಲ್ 5 ಹೆಡ್ಸ್ ಆಗಿ ಡಿವೈಡ್ ಮಾಡ್ಯಾರ ಅಂತ ಹೇಳ್ಬೋದು. ಲೈಬಿಲಿಟೀಸ್ ಒಳಗ 3 ಹೆಡ್ಸ್ ಮತ್ತು ಅಸೆಟ್ಸ್ ಒಳಗ 2 ಹೆಡ್ಸ್ ಅಂತ ಹೇಳಿ. ಮೇನ್ ಆಗಿ ನಮ್ಗೆ ಅವು ಹೆಡ್ಸ್ ಯಾವ್ಯಾವ ಮತ್ತು ಆ ಹೆಡ್ಸ್ ಒಳಗೆ ಏನೇನು ಐಟಮ್ ಬರ್ತಾವ ಅನ್ನೋದು ಗೊತ್ತಿರ್ಬೇಕು. ಲೈಬಿಲಿಟೀಸ್ ಸೈಡ್ ಮೇನ್ ಯಾವ್ದು ಇರ್ತದ ಅಂತಂದ್ರೆ ಇಕ್ವಿಟಿ ಅಂಡ್ ಲೈಬಿಲಿಟೀಸ್ ನಾವು ನೋಡ್ತೇವೆ. ಅಂದ್ರೆ ಲೈಬಿಲಿಟೀಸ್ ಸೈಡ್ ಒಳಗ ಇಕ್ವಿಟಿ ಅಂದ್ರೆ ಓನರ್ಸ್ ಕ್ಯಾಪಿಟಲ್, ಲೈಬಿಲಿಟೀಸ್ ಅಂದ್ರೆ ನಾವು ಹೊರಗೆ ಕೊಡ್ಬೇಕಾಗಿರುವಂತ ಸಾಲ ಅಂತ ಹೇಳಿ. ಅದನ್ನ ಏನ್ ಮಾಡ್ಯಾರ ಅಂದ್ರೆ 3 ಹೆಡ್ಸ್ ಒಳಗೆ ಡಿವೈಡ್ ಮಾಡಿದ್ದಾರೆ ಬ್ಯಾಲೆನ್ಸ್ ಶೀಟ್ ನ ಲೈಬಿಲಿಟೀಸ್ ಸೈಡ್. ಮೊದಲನೇದು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿ. ಅಂದ್ರೆ ಶೇರ್ ಹೋಲ್ಡರ್ಸ್ ಗೆ ಸಂಬಂಧಪಟ್ಟಂತ ಎಲ್ಲ ಐಟಮ್ಸ್, ಅದು ಶೇರ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರ್ಬೋದು, ಅಥವಾ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಇವೆಲ್ಲ ಯಾವ ಹೆಡ್ ಒಳಗೆ ಬರ್ತಾವ ಶೇರ್ ಹೋಲ್ಡರ್ಸ್ ಫಂಡ್ ಹೆಡ್ ಒಳಗೆ ತಗೋಬೇಕಾಯ್ತದ ನಾವು. ಇನ್ನ ನೆಕ್ಸ್ಟ್ ಯಾವುದು ಅಂದ್ರೆ ನಾನ್ ಕರೆಂಟ್ ಲೈಬಿಲಿಟೀಸ್ ಅಂತ ಹೇಳಿ. ನಾನ್ ಕರೆಂಟ್ ಲೈಬಿಲಿಟೀಸ್ ನಾವು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಕೂಡ ಕರಿತೇವೆ. ಅಂದ್ರೆ ಅದನ್ನ ತೀರಿಸ್ಲಿಕ್ಕೆ ಅಥವಾ ಅದನ್ನ ಪೇ ಮಾಡ್ಲಿಕ್ಕೆ ನಮ್ಗೆ ಮೋರ್ ದನ್ 1 year ಟೈಮ್ ಇರ್ತದೆ, ಅಥವಾ 5 year ತನೂ ಟೈಮ್ ಇರ್ತದೆ. ಸಮ್ ಟೈಮ್ಸ್ ಮೋರ್ ದನ್ 5 year ತನೂ ಕೂಡ ಟೈಮ್ ಕೊಡ್ತಾರೆ. ಅಂತವಕ್ಕೆಲ್ಲ ನಾವು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಕರಿತೀವಿ. ಅವು ನಾನ್ ಕರೆಂಟ್ ಲೈಬಿಲಿಟೀಸ್ ಹೆಡ್ ಒಳಗೆ ಬರ್ತಾವೆ. ಇನ್ನು ಅದರಲ್ಲಿ ಮೇನ್ ಆಗಿ ಬರ್ತಕ್ಕಂಥ ಯಾವ ಅಂದ್ರೆ ಡೆಬೆಂಚರ್ಸ್ ಬರ್ಬೋದು, ಬ್ಯಾಂಕ್ ಲೋನ್ ಬರ್ಬೋದು, ಅಥವಾ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅನ್ನೋಂಥ ಐಟಮ್ಸ್ ಬರ್ತಾವೆ. ಇನ್ನು ಕರೆಂಟ್ ಲೈಬಿಲಿಟೀಸ್ ಅಂತ ಬಂದ್ರೆ ಅದ್ರ ಹೆಸರೇ ಹೇಳುವಂಗ ವಿತಿನ್ 1 year ಒಳಗೆ ನಾವು ಪೇ ಮಾಡಬೇಕಾಗಿರುವಂತ ಅಮೌಂಟಿಗೆ ನಾವು ಏನಂತ ಕರಿತೀವಿ ಕರೆಂಟ್ ಲೈಬಿಲಿಟೀಸ್ ಅಂತ ಕರಿತೀವಿ. ಅದರೊಳಗೆ ಯೂಸ್ವಲಿ ಬಿಲ್ಸ್ ಪೇಬಲ್ ಇರ್ಬೋದು, ಕ್ರೆಡಿಟರ್ಸ್, ಶಾರ್ಟ್ ಟರ್ಮ್ ಪ್ರೊವಿಷನ್ಸ್, ಇನ್ಕಮ್ ಟ್ಯಾಕ್ಸ್, ಇವೆಲ್ಲ ಏನು ಅಂತಂದ್ರೆ ಕರೆಂಟ್ ಲೈಬಿಲಿಟೀಸ್ ಅಲ್ಲಿ ಬರ್ತಕ್ಕಂಥ ಐಟಮ್ಸ್ ಅಂತ ಹೇಳ್ಬೋದು. ಇವಿಷ್ಟು 3 ಹೆಡ್ಸ್ ಒಳಗೆ ಲೈಬಿಲಿಟೀಸ್ ಡಿವೈಡ್ ಮಾಡಿದ್ರ ಇನ್ನು ಅಸೆಟ್ ಅನ್ನ 2 ಹೆಡ್ಸ್ ಒಳಗೆ ಡಿವೈಡ್ ಮಾಡ್ತಾರ. ಮೊದಲೇದೇನು ಅಂತಂದ್ರೆ ನಾನ್ ಕರೆಂಟ್ ಅಸೆಟ್ ಅಂತ ಹೇಳಿ. ಇದರಲ್ಲಿ ಯೂಸ್ವಲ್ ಆಗಿ ನಾವು ಫಿಕ್ಸ್ಡ್ ಅಸೆಟ್ ಅನ್ನ ನೋಡ್ತೀವಿ, ಅಥವಾ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಐಟಮ್ಸ್ ಗಳು ನೋಡ್ತೀವಿ. ಅದ್ರೊಳಗೆ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಅಂತ ಬರ್ತಾವೆ. ಇನ್ನು ಕರೆಂಟ್ ಅಸೆಟ್ಸ್ ಅಂತ ಒಂದು ಹೆಡ್ ಅದ. ಇಲ್ಲಿ ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ ಅವ್ರು ಕೊಟ್ಟಿರುವಂತ ಐಟಮ್ಸ್ ಗಳಲ್ಲಿ ಯಾವ್ಯಾವ ಒಂದು ಐಟಮ್ಸ್ ಕೊಟ್ಟಾರ ಅವರು, ಅದ್ರ ಪ್ರಕಾರ ಯಾವ ಹೆಡ್ ಒಳಗೆ ಯಾವ ಬರ್ತದ ಅನ್ನೋದನ್ನ ನಾವೇನ್ ಮಾಡ್ಬೇಕಾಗತ್ತ ಅಂದ್ರೆ ನೋಡ್ಕೋಬೇಕಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಅದ. ಶೇರ್ ಹೋಲ್ಡರ್ಸ್ ಫಂಡ್ ಇದು ಶೇರ್ ಹೋಲ್ಡರ್ಸ್ ಫಂಡ್ ಹೆಡ್ ಒಳಗೆ ಬರ್ತದೆ ಲೈಬಿಲಿಟೀಸ್ ಸೈಡ್. ಇನ್ನು ನಾನ್ ಕರೆಂಟ್ ಲೈಬಿಲಿಟೀಸ್ ಹೆಡ್ ಅಲ್ಲೇ ಬರುತ್ತೆ. ಸೆಂಡ್ರಿ ಕ್ರೆಡಿಟರ್ಸ್ ಕರೆಂಟ್ ಲೈಬಿಲಿಟೀಸ್ ಹೆಡ್ ಅಲ್ಲಿ ಬರುತ್ತೆ. ಇನ್ನು ಕೆಳಗಡೆ ಇರ್ತಕ್ಕಂಥ ಇವೆಲ್ಲ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ ಇರ್ಬೋದು, ಇನ್ವೆಂಟರಿ, ಸೆಂಡ್ರಿಯೇಟರ್ಸ್, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ಸ್. ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ದೇರ್ ಆರ್ 2 ಹೆಡ್ಸ್. ಅಸೆಟ್ ಸೈಡ್ ಕೂಡ 2 ಹೆಡ್ಸ್ ಇದಾವೆ, ಒಂದು ನಾನ್ ಕರೆಂಟ್ ಅಸೆಟ್, ಇನ್ನೊಂದು ಕರೆಂಟ್ ಅಸೆಟ್ ಅಂತ ಹೇಳಿ. ಇವೆರಡು ಏನವ ನೋಡ್ರಿ, ಇದು ಒಂದು ಐಟಮ್ ಏನಿದೆ ಅಂದ್ರೆ ನಾನ್ ಕರೆಂಟ್ ಅಸೆಟ್ಸ್ ನೇ ಬರ್ತದ. ಇವು 3 ಐಟಮ್ಸ್ ಏನವ ಇವು ಕರೆಂಟ್ ಅಸೆಟ್ಸ್ ನೇ ಬರ್ತಾವ ಅಂತ ಹೇಳ್ಬೋದು. ಅದು ಫಿಕ್ಸ್ಡ್ ಅಸೆಟ್, ಇಟ್ಸ್ ಎ ನಾನ್ ಕರೆಂಟ್ ಅಸೆಟ್, ಅದು ಫಸ್ಟ್ ಹೆಡ್ ಅಲ್ಲಿ ಬರುತ್ತೆ. ಇನ್ವೆಂಟರೀಸ್ ಅದು ನಥಿಂಗ್ ಸ್ಟಾಕ್ ಕೂಡ ಕರೆಂಟ್ ಅಸೆಟ್, ಸೆಂಡ್ರಿ ಡೇಟರ್ಸ್ ಕರೆಂಟ್ ಅಸೆಟ್, ಮತ್ತು ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಕೂಡ ಕರೆಂಟ್ ಅಸೆಟ್ ಅಂತೇಳಿ. ಈ ರೀತಿ 3 ಐಟಮ್ಸ್ ನಾವು ಕರೆಂಟ್ ಅಸೆಟ್ ಒಳಗೆ ತಗೋತೀವಿ. ಈಗ ನಮ್ಗೆ ಕ್ಲಾರಿಫೈ ಆದ ನಂತರ ಅಂದ್ರೆ ಯಾವ್ಯಾವ ಹೆಡ್ ಒಳಗೆ ಯಾವ ಐಟಮ್ಸ್ ಬರ್ತಾವ ಅಂತ ಹೇಳಿ ತಿಳ್ಕೊಂಡಾದ ನಂತರ ವಿ ಹ್ಯಾವ್ ಟು ಮೂವ್ ಟು ದ ಸೊಲ್ಯೂಷನ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಹೇಳ್ತೇವೆ ನೋಡ್ರಿ. ಟೈಟಲ್ ಬ್ಯಾಲೆನ್ಸ್ ಶೀಟ್ ಆಫ್ ಕರ್ನಾಟಕ ಕಂಪನಿ ಲಿಮಿಟೆಡ್ ಆಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ 2013 ಅಂತ ಹೇಳಿ. ಅದೇ ಪ್ರಾಬ್ಲಮ್ನಾಗ ಏನ್ ಕೊಟ್ಟಾರ ನೋಡ್ರಿ, ಇಲ್ಲಿಂದ ಹಿಡಿದು. ಸೊ ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಗಿ ಇಟ್ಸ್ ಎ ಟೈಟಲ್ ಓನ್ಲಿ. ಇದನ್ನ ನಾವು ಟೈಟಲ್ ಬರೀಬೇಕು. ಬ್ಯಾಲೆನ್ಸ್ ಶೀಟ್ ಅನ್ನೋದನ್ನ ಮಾತ್ರ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಟೋಟಲಿ ನಾವು ಟೈಟಲ್ ಆಗಿ ತಗೋಬೇಕಾಯ್ತದ ಅಂತ ಹೇಳ್ಬೋದು. ಇನ್ನ ಕಾಲಮ್ ಒಳಗ ಪರ್ಟಿಕ್ಯುಲರ್ಸ್, ನೋಟ್ ನಂಬರ್, ಅಮೌಂಟ್ ಅಂತ ಹೇಳಿ 3 ಕಾಲಮ್ ಮಾಡ್ಕೋತೀವಿ. ನಾವು ಅವಶ್ಯಕತೆ ಆದ್ರೆ ನೋಟ್ ಹಾಕೋಬಹುದು, ಅಥವಾ ಡೈರೆಕ್ಟ್ ಆಗಿ ಇದ್ರೊಳಗೂ ಕೂಡ ನಾವು ಎಂಟ್ರಿ ಮಾಡ್ಕೊಂಡು ಮಾಡ್ಬೋದು. ಬ್ಯಾಲೆನ್ಸ್ ಶೀಟ್ ಅನ್ನ ನೋಟ್ ಹಾಕೊಳ್ಳೇಬೇಕಂತ ಏನಿಲ್ಲ, ಹಾಕೊಂಡ್ರೆ ಒಳ್ಳೇದು. ಹಾಕೊಳ್ತಾ ಹೋದ್ರೆ ಇದ್ರೊಳಗೆ ಕವರ್ ಮಾಡ್ಕೋಬಹುದು. ಇಲ್ಲಿ ಇಕ್ವಿಟಿ ಅಂಡ್ ಲೈಬಿಲಿಟೀಸ್ ಅನ್ನೋದು ಇದು ಮೇಲ್ಗಡೆ ಏನದ ನೋಡ್ರಿ, ಇದು ಪಾರ್ಟ್ ಇಷ್ಟು, ಇದು ಲೈಬಿಲಿಟೀಸ್ ಪಾರ್ಟ್. ಇನ್ನು ಕೆಳಗಡೆ ಏನ್ ಬಂದದ ಇದು ಅಸೆಟ್ಸ್ ಪಾರ್ಟ್ ಅಂತ ಹೇಳ್ಬೋದು. ಲೈಬಿಲಿಟೀಸ್ ಒಳಗೆ ಆಸ್ ಐ ಟೋಲ್ಡ್ ಯು ಆಲ್ರೆಡಿ ದೇರ್ ಆರ್ 3 ಹೆಡ್ಸ್ ಅಂತ ಹೇಳಿ. ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲೈಬಿಲಿಟೀಸ್ ಅಂಡ್ ಕರೆಂಟ್ ಲೈಬಿಲಿಟೀಸ್ ಅಂತ ಹೇಳಿ. ಇಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟು ಕೊಟ್ಟ 19,60,000 ಅದ. ಸೊ ವಿ ಹ್ಯಾವ್ ಟು ರೈಟ್ ಇಟ್ ಆನ್ ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕು ನೀವು. ಇನ್ನು ನಾನ್ ಕರೆಂಟ್ ಲೈಬಿಲಿಟೀಸ್ 20 lakh ಇಸ್ ದೇರ್,
we have to write it on the amount column 20 lakh rupees. ಇನ್ನು ಕರೆಂಟ್ ಲೈಬಿಲಿಟೀಸ್ ಅಂದ್ರೆ ಕ್ರೆಡಿಟರ್ಸ್ ಇದೆ, ಸೆಂಟ್ರಿ ಕ್ರೆಡಿಟರ್ಸ್ 1,20,000 1,20,000 ಕರೆಂಟ್ ಲೈಬಿಲಿಟೀಸ್ ಹೆಡ್ ಅಲ್ಲಿ ಬರೀಬೇಕು. ಎಲ್ಲ ಎಂಟ್ರಿ ಮಾಡೋದು ಮುಗಿದ ನಂತರ we have to make it ಟೋಟಲ್ ಮಾಡ್ಕೋಬೇಕು. ಟೋಟಲ್ ಇಕ್ವಿಟಿ ಅಂಡ್ ಲೈಬಿಲಿಟೀಸ್ ಅಂದ್ರೆ ಇದು 1 + 2 + 3, ಇಲ್ಲಿ A + B + C ಅಂದ್ರೆ ನೀವು 1 + 2 + 3 ಅಂತ ಬರೀಬಹುದು. ಅಂದ್ರೆ ಇವು ಮೂರು ಹೆಡ್ಸ್ ಸೇರ್ ಅಂದ್ರೆ ಇವು ಮೂರು ಅಮೌಂಟ್ ಅನ್ನು ಟೋಟಲ್ ಮಾಡ್ಕೋಬೇಕು. 19,60,000 + 20 lakh + 1,20,000 we will get 40,80,000. It is a total of liabilities or equity and liabilities ಅಂತ ಹೇಳ್ಬೋದು. ಇನ್ನು ಕಮ್ ಟು ದ ಅಸೆಟ್ಸ್ ಪಾರ್ಟ್ ಅಂತ ಹೇಳಿ, ಅಸೆಟ್ಸ್ ಪಾರ್ಟಿಗೆ ಬಂದಾಗ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಎರಡು ಹೆಡ್ಸ್ ಅವ, ಒಂದು ನಾನ್ ಕರೆಂಟ್ ಅಸೆಟ್, ಇನ್ನೊಂದು ಕರೆಂಟ್ ಅಸೆಟ್ ಅಂತ ಹೇಳಿ. ನಾನ್ ಕರೆಂಟ್ ಅಸೆಟ್ ಅಲ್ಲಿ ಈ ಫಿಕ್ಸ್ಡ್ ಅಸೆಟ್ಸ್ ಮಾತ್ರ ಬರುತ್ತಾ. ಫಿಕ್ಸ್ಡ್ ಅಸೆಟ್ ಅನ್ನ 32 lakh ಆಸ್ ಇಟ್ ಇಸ್ ಬರ್ಕೊಂಡಿದ್ವಿ. ಇನ್ನು ಕರೆಂಟ್ ಅಸೆಟ್ಸ್ ಅಲ್ಲಿ ಇವು ಮೂರು ಐಟಮ್ ಬರ್ತವೆ, ಇನ್ವೆಂಟರೀಸ್, ಸೆಂಟ್ರಿ ಡೇಟರ್ಸ್, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ಸ್. ಅವು ಮೂರು ಐಟಮ್ ಬರ್ಕೋಬೇಕು ಆಸ್ ಇಟ್ ಇಸ್. ಬರ್ಕೊಂಡು ಅದ್ರ ಅಮೌಂಟ್ ಏನವ ಅವು ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡಿದ ನಂತರ ಅಗೇನ್ ನಾವು ಟೋಟಲ್ ಮಾಡ್ಕೋತೀವಿ. ಟೋಟಲ್ ಅಸೆಟ್ಸ್ ಎಷ್ಟು ಬಂದದ ಅಂದ್ರೆ 1 + 2, A + 2 ಬಂದಾಗ 1 + 2 ಅಂತ ತಗೊಂಡಿದ್ದೀವಿ. 1 + 2 = 40,80,000 ಅಂತ ಹೇಳಿ. ಸೊ ಇಟ್ಸ್ ಎ ಲೈಬಿಲಿಟೀಸ್ ಟೋಟಲ್ ಅಂಡ್ ಅಸೆಟ್ಸ್ ಟೋಟಲ್, ಇಟ್ ಈಸ್ ಟ್ಯಾಲಿಡ್ ಅಂತ ಹೇಳ್ಬೋದು. ಅಂದ್ರೆ ನಿಮಗೆ ಗೊತ್ತಿರೋಂಗ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದ್ರೆ ಮಾತ್ರ ನಮ್ ಲೆಕ್ಕ ಕರೆಕ್ಟ್ ಆದಂಗ. ಆ ಒಂದು ಕಾರಣಕ್ಕೋಸ್ಕರ ಈ ಲೈಬಿಲಿಟೀಸ್ ಟೋಟಲ್ ಅಸೆಟ್ಸ್ ಟೋಟಲ್ ಏನಾಗಿದೆ ಅಂದ್ರೆ ಸೇಮ್ ಬಂದದ, ಅಂದ್ರೆ ಅವರ ಬ್ಯಾಲೆನ್ಸ್ ಶೀಟ್ ಇಸ್ ಟ್ಯಾಲಿಡ್ ಅಂತ ಹೇಳಿ. ಈ ರೀತಿ ನಿಮ್ಗೆ ಏನು ಅಂತಂದ್ರೆ 6 ಮಾರ್ಕ್ಸ್ಗೆ ಬ್ಯಾಲೆನ್ಸ್ ಶೀಟ್ ಕೂಡ ಪ್ರಿಪೇರ್ ಮಾಡ್ಲಿಕ್ಕೆ ಕೇಳ್ಬೋದು. P&L ಕೇಳಿಲ್ಲ ಇದನ್ನ ಕೇಳ್ತಾರ. ಅಂತ ಸಂದರ್ಭದೊಳಗೆ ಈ ಒಂದು ಪ್ರಾಬ್ಲಮ್ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.